Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಏನ್ ಭಾವನೆ ಇದೆ ಅಂಡ್ ನಿಮಗೆ ಅವ್ರ ಮೇಲೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ತಗೋಬಹುದು ರೀಡಿಂಗ್ ನ ಕ್ಲಾರಿಟಿನ. ಓಕೆನಾ, ನೋಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ಅವರ ಫೀಲಿಂಗ್ಸ್ ಗೆ ಇವ್ರ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸಿ. ಓಕೆ, ಇಲ್ಲಿ ಫೀಲಿಂಗ್ಸ್ ಹೇಳಕ್ಕೂ ಮುಂಚೆ ನಿಮ್ಮಿಬ್ರಲ್ಲೂ ಮುಂಚೆ ಇದ್ದಂತ ಪ್ರೀತಿ ಇಲ್ಲಿ ಆಬ್ಸೆಂಟ್ ಆಗಿದೆ. ಮುಂಚೆ ನಿಮ್ಮಿಬ್ರಲ್ಲೂ ಏನ್ ಪ್ರೀತಿ ಇತ್ತಲ್ಲ, ಇದು ಎಲ್ಲೂ ಕಾಣ್ತಾ ಇಲ್ಲ. ಪ್ರೆಸೆನ್ಸ್ ನ ಇಲ್ಲಿ ಯಾರೋ ಹುಡುಕ್ತಾ ಇದ್ದೀರಾ. ಆಬ್ಸೆಂಟ್ ಆಗಿರೋದನ್ನ ನೆನಪಿಸ್ಕೊಂಡು ಪ್ರೆಸೆನ್ಸ್ ಬೇಕು ಅಂತ ನೀವು ಹುಡುಕ್ತಾ ಇದ್ದೀರಾ ಇಲ್ಲಿ. ಬಟ್ ಇಲ್ಲಿ ಸದ್ಯಕ್ಕೆ ಇಲ್ಲಿ ಎಂಡಿಂಗ್ ಅನ್ನೋ ಸೆನ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಎಂಡ್ ಆಗಿಲ್ಲ. ಕೆಲವ್ರು ಇಲ್ಲಿ ಬೌಂಡ್ರೀಸ್ ನ ಇಟ್ಕೊಂಡು ಬದುಕ್ತಾ ಇದ್ದೀರಾ. ನೀವಾಗಿರ್ಬೋದು, ನಿಮ್ಮ ವ್ಯಕ್ತಿ ಆಗಿರ್ಬೋದು. ಅಂಡ್ ಇಲ್ಲಿ ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಯಾವ್ದಾದ್ರು ಥರ್ಡ್ ಪಾರ್ಟಿಯಿಂದ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ಇರ್ಬೋದು, ಅಥವಾ ಅವರ ಫ್ರೆಂಡ್ಸ್ ಇರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ಇರ್ಬೋದು. ಈ ರೀತಿಯಾದಂತ ವ್ಯಕ್ತಿ ಅವರ ಜೀವನದಲ್ಲಿ ಯಾರೋ ಒಬ್ರು ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ಹೀಗಾಗಿ ನಿಮ್ಮ ವ್ಯಕ್ತಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂಡ್ ಎಫರ್ಟ್ಸ್ ಅನ್ನೋದು ಕೊಡ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಅಲ್ಲಿ ಇದೆ. ನಿಮ್ಮ ರಿಲೇಶನ್ಶಿಪ್ ಕಡೆ ಎಫರ್ಟ್ಸ್ ಕೊಡ್ಬೇಕು ಅನ್ನೋದಿದೆ. ಬಟ್ ಬೌಂಡ್ರೀಸ್ ಅನ್ನೋದನ್ನ ಇಟ್ಕೊಂಡಿದ್ದಾರೆ ಇಲ್ಲಿ. ಒಂದು ಭಯ, ನಿಮಗೆ ಭಯ, ಈ ವ್ಯಕ್ತಿ ಎಲ್ಲಿ ಕಂಪ್ಲೀಟ್ ಆಗಿ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯ. ನ್ಯೂ ಬಿಗಿನಿಂಗ್ ಏನಾದ್ರು ಸ್ಟಾರ್ಟ್ ಆಗುತ್ತಾ, ಏನಾದ್ರು ಚೇಂಜಸ್ ಅನ್ನೋದು ಬರುತ್ತಾ, ಆಕ್ಷನ್ಸ್ ತಗೊಳ್ತಾರ, ನಿಮ್ ಕಡೆ ಸ್ಟ್ಯಾಂಡ್ ತಗೊಳ್ತಾರ ಅಂತೆಲ್ಲ ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಫಸ್ಟ್ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರಲ್ಲ ಅವರಿಂದ ದೂರ ಹೋಗ್ಬೇಕು. ಆಗ ಈ ವ್ಯಕ್ತಿ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡೋರು ಇರೋವರೆಗೂ ಈ ವ್ಯಕ್ತಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡೇ ಇರ್ತಾರೆ. ಅವ್ರು ಏನ್ ಹೇಳ್ತಾರಲ್ಲ, ಏನ್ ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ ಅದನ್ನ ಕೇಳ್ಕೊಂಡೇ ಇರ್ತಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ನೀವಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ. ಒಂದ್ ಹ್ಯಾಪಿ ಫ್ಯಾಮಿಲಿ ಆಗ್ಬೇಕು, ಅಥವಾ ಫೈನಲ್ ಎಂಡ್ ಬಂದಾಗ ಇದು ಮ್ಯಾರೇಜ್ ಅಲ್ಲಿ ಎಂಡ್ ಆಗ್ಬೇಕು, ಅಥವಾ ಮಕ್ಕಳಾಗಿ ಈ ತರ ಫ್ಯಾಮಿಲಿ ಈ ತರ ಎಂಡ್ ಆಗ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ, ಬಟ್ ಇಲ್ಲಿ ಧೈರ್ಯ, ನಿಮಗೂ ಭಯ ಜಾಸ್ತಿ ಇದೆ ಇಲ್ಲಿ. ನಿಮ್ ವ್ಯಕ್ತಿ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಈವನ್ ಆ ವ್ಯಕ್ತಿಗೂ ಭಯ ಇದೆ. ಬಟ್ ಸ್ಟಿಲ್ ಇನ್ನೊಬ್ರು ಮಾತನ್ನ ಕೇಳ್ಕೊಂಡು ಕೂತಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ ಕಂಪ್ಲೀಟ್ ಆಗಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಇಲ್ಲಿ ಖಂಡಿತ ಈ ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಿದ್ದೀರಲ್ಲ ಇದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಇಲ್ಲಿ ಈ ವ್ಯಕ್ತಿ
ಈ ಇನ್ಫ್ಲೂಯೆನ್ಸ್ ಆಗಿ ಬೇಕು ಅಂತಾನೆ ಮಾಡ್ತಿದ್ದಾರೆ ಕೆಲವು ಸಿಚುವೇಶನ್ಸ್. ನಿಮ್ಮನ್ನ ತುಂಬಾನೇ ಹರ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಈಗೋ ಹರ್ಟ್ ಆಗ್ತಾ ಇದೆ. ಇನ್ನೆಷ್ಟು ಅಂತ ಎಲ್ಲಾ ಬಿಟ್ಟು ಇವ್ರಿಗೆ ಇದ್ ಮಾಡೋದು ಅನ್ನೋ ತರ ಈಗೋ ಹರ್ಟ್ ಆಗ್ತಾ ಇದೆ. ಅಂಡ್ ಆ ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಸೊ ನಿಮ್ ವಿಚಾರವಾಗಿ ಆ ವ್ಯಕ್ತಿ ತುಂಬಾ ಬ್ಲಾಂಕ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಜೆನ್ಯೂನ್ ಅನ್ನೋದು ಇದಾರೆ. ಆ ವ್ಯಕ್ತಿ ಡಾಮಿನೇಟ್ ಇದ್ದಾರೆ, ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಪಾಸಿಟಿವ್ ಏನಲ್ಲಿ ಇಲ್ಲಿ ಜಡ್ಜ್ಮೆಂಟ್ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ, ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ನೀವು ಇಲ್ಲಿ ರೀಕನ್ಸಿಲೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಬರ್ಬೇಕು, ಏನೇ ಜಗಳ ಆದ್ರೂ ಪರವಾಗಿಲ್ಲ, ರೀಕನ್ಸಿಲೇಷನ್ ಆಗ್ಬೇಕು ಅನ್ನೋದು. ಬಟ್ ಈ ವ್ಯಕ್ತಿಗೆ ಇಲ್ಲಿ ನೋಡೋದಾದ್ರೆ ಆಪ್ಷನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಓನ್ಲಿ ಆ ವ್ಯಕ್ತಿ ಈಸಿಯಾಗಿ ನಿಮ್ ಕಡೆ ಬರ್ತಾ ಇಲ್ಲ. ನಿಮ್ ವ್ಯಾಲ್ಯೂ ಗೊತ್ತಿದ್ರು ಬರ್ತಾ ಇಲ್ಲ. ಆಪ್ಷನ್ಸ್ ಕಡೆ ಇದ್ದಾರೆ, ತುಂಬಾ ಬಿಸಿ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಆಗಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಫೀಲಿಂಗ್ಸ್ಗೆ ಅವರು ಸ್ಪಂದಿಸ್ತಿಲ್ಲ, ಇದು ಕಾಣ್ತಾ ಇದೆ ಇಲ್ಲಿ. ನಿಮಗೆ ಅದು ಬೇಕಾಗಿಲ್ಲ. ನಿಮಗೆ ಅವರು ಥರ್ಡ್ ಪಾರ್ಟಿ ಜೊತೆಲಿ ಇದಾರೆ ಅಥವಾ ಆಪ್ಷನ್ಸ್ ಇದ್ರೆ ಕಂಪ್ಲೀಟ್ ಆಗಿ ಎಲ್ಲಾದ್ರೂ ಬಿಟ್ಟು ನಿಮ್ಗೆ ಅಂತ ಅವ್ರು ಬರ್ಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಇಲ್ಲಿ. ಈಗ ಈ ವ್ಯಕ್ತಿ ಈ ತರ ಎಲ್ಲ ಬಂದಾಗ ನೀವು ರೆಡಿನೇ ಇಲ್ಲ ಅವ್ರನ್ನ ತಗೊಳೋದಿಕ್ಕೆ. ಅವ್ರ ಥರ್ಡ್ ಪಾರ್ಟಿನ ಯಾವಾಗ ಬಿಟ್ಟು ಬರ್ತಾರಲ್ಲ ಆಗ ನೀವು ರೆಡಿ ಇದ್ದೀರಾ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಇಲ್ಲಿ. ತುಂಬಾ ಸಲ ಆಗಾಗ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಮಾಡಿದಾಗ ನೀವು ರೆಸ್ಪಾನ್ಸ್ ಮಾಡಿದ್ರು ನಿಮಗೆ ಗೊತ್ತಿದೆ ಆ ವ್ಯಕ್ತಿ ಬೇರೆ ಒಂದು ಥರ್ಡ್ ಪಾರ್ಟಿ ಜೊತೆಲಿ ಇರೋದಾಗ್ಲಿ ಅಥವಾ ಈ ತರ ಇನ್ಫ್ಲೂಯೆನ್ಸ್ ಎಲ್ಲ ಆಗ್ತಿರೋದಾಗ್ಲಿ ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಬಿಟ್ಟು ಬಂದ್ರೆ ನೀವು ಅವ್ರನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಬಟ್ ಸ್ಟಿಲ್ ಈ ವ್ಯಕ್ತಿ ಅದನ್ನೆಲ್ಲ ಬೇಕಾಗಿ ಡಿಲೇ ಮಾಡ್ತಾ ಇದ್ದಾರೆ. ಡಿಲೇ ಅನ್ನೋ ಸಿನ್ಸ್ ಥರ್ಡ್ ಪಾರ್ಟಿ ಜೊತೆಲಿ ಇಟ್ಕೊಂಡು ಒಂಥರ ನಿಮ್ಮನ್ನ ರೇಗ್ಸೋದಾಗ್ಲಿ, ಕೋಪ ಬರ್ಸೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಡಾಮಿನೇಟಿಂಗ್ ಅನ್ನೋದು ತೋರಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಓಕೆನಾ, ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇಲ್ಲಿ ಗೈಡೆನ್ಸ್ ನೋಡೋದಾದ್ರೆ ನೀವು ಆ ವ್ಯಕ್ತಿಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ. ಅವರಲ್ಲಿ ಪಾಸಿಟಿವ್ ಚೇಂಜಸ್ ಬರೋದ್ರ ಕಡೆ ನೀವು ವೇಟ್ ಮಾಡ್ತಾ ಇದ್ದೀರಾ. ಸೊ ವೇಟ್ ಮಾಡೋ ಬದಲು ನಿಮ್ಮ ಲೈಫ್ ಅಲ್ಲಿ ಇನ್ನೇನ್ ಪೆಂಡಿಂಗ್ ಇದೆ ಅಲ್ಲ ಆ ಕಡೆ ಗಮನನ ಕೊಡಿ. ಸೊ ನೀವು ಅವ್ರ ಕಡೆ ಫೋಕಸ್ ಮಾಡ್ಕೊಂಡು ನೀವು ವೇಟ್ ಮಾಡಿದಷ್ಟು ಆ ವ್ಯಕ್ತಿ ಚೇಂಜ್ ಆಗೋದಿಲ್ಲ. ಓಕೆನಾ, ಸೊ ಅವ್ರಿಗೂ ಫೀಲ್ ಇದೆ ಬಟ್ ಈ ಇನ್ಫ್ಲೂಯೆನ್ಸ್ ಇಂದ ಆ ವ್ಯಕ್ತಿ ಕೆಟ್ಟಿರ್ಬೋದು. ಈ ತರ ಸಿಚುವೇಶನ್ಸ್ ಕಾಣಿಸ್ತಾ ಇದೆ. ಸೊ ಆಕ್ಷನ್ಸ್ ಅನ್ನೋದು ತಗೊಳ್ಳೋ ಚಾನ್ಸಸ್ ಇದೆ, ಬ್ಯಾಲೆನ್ಸ್ ಅನ್ನೋದು ಬರೋ ಚಾನ್ಸಸ್ ಇದೆ. ಖಂಡಿತ ಇಲ್ಲಿ ಸಕ್ಸಸ್ ಅನ್ನೋದು ಬಂದಿದೆ ಇಲ್ಲಿ. ಸೊ ಸ್ವಲ್ಪ ವೇಟ್ ಮಾಡಿ. ಸುಮ್ನೆ ಅನ್ನೆಸೆಸರಿ ಸುಮ್ನೆ ವೇಟ್ ಮಾಡ್ಕೊಂಡು ನಿಮಗೆ ನೀವು ಮೋಸ ಮಾಡ್ಕೊಳ್ಳೋ ಬದಲು ನಿಮ್ ಲೈಫ್ ಕಡೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನೋದನ್ನ ಮಾಡ್ತೀರಿ. ಇನ್ನೇನಾದ್ರೂ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸೆಲ್ಫ್ ಲವ್ ಕಡೆ ಗಮನ ಕೊಡೋದು, ಈ ರೀತಿ ಎಲ್ಲ ಮಾಡಿದಾಗ ನೀವು ಹೀಲ್ ಆಗ್ತೀರಾ ಇದರಿಂದ. ಓಕೆನಾ, ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಮನ್ನ ನೀವು ಫೋರ್ಸ್ಫುಲಿ ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಸಿಚುವೇಶನ್ ಸೆಟ್ ಆದ್ರೆ ಮಾತ್ರ ನೋಡಿ. ಓಕೆನಾ, ಥ್ಯಾಂಕ್ ಯು ಗೈಸ್, ಬಾಯ್.